ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ಜಮೀನು ಹೊಂದಿರುವ ಎಲ್ಲಾ ರೈತರು ತಮ್ಮ ಫ್ರೂಟ್ಸ್ ಐಡಿಯನ್ನು ಕೇಂದ್ರ ಸರ್ಕಾರದ ಐಡಿಗೆ ತಕ್ಷಣ ಅಪ್ಡೇಟ್ ಮಾಡಿಸಿಕೊಳ್ಳಬೇಕು ಎಂದು ಸಹಾಯಕ ಕೃಷಿ ನಿರ್ದೇಶಕರಾದ ಚಂದ್ರಕಾಂತ್ ಜೀವಣಗಿ ತಿಳಿಸಿದ್ದಾರೆ. ಮಾಧ್ಯಮ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಅವರು, ಫ್ರೂಟ್ಸ್ ಐಡಿ ಮತ್ತು ಇ-ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸುವುದು ಕಡ್ಡಾಯವಾಗಿದ್ದು, ಈ ಪ್ರಕ್ರಿಯೆ ಪೂರ್ಣಗೊಳಿಸಿದ ರೈತರಿಗೆ ಮಾತ್ರ ಸರ್ಕಾರದ ವಿವಿಧ ಯೋಜನೆಗಳ ಅನುದಾನಗಳು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗಲಿವೆ ಎಂದು ಹೇಳಿದರು. ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಪ್ರತಿ ವರ್ಷ ಸುಮಾರು 45 ರಿಂದ 50 ಸಾವಿರ ಎಕರೆ ಪ್ರದೇಶದಲ್ಲಿ ಕಬ್ಬು ಬೆಳೆ ಬರ್ತಾ ಇದೆ. ಆದರೆ ಇಲ್ಲಿ ರೈತರ ಬಹುದಿನಗಳ ಬೇಡಿಕೆ ಅಂತಂದ್ರೆ ಕಬ್ಬು ಕಟಾವು ಯಂತ್ರ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಕಳೆದ ವರ್ಷದಿಂದ ನಾವು ಕೃಷಿ ಯಾಂತ್ರೀಕರಣ ಶುಗರ್ ಕೇನ್ ಹಾರ್ವೆಸ್ಟರ್ ಹಬ್ ಅಂತ ಯೋಜನೆಯಲ್ಲಿ ಕಳೆದ ವರ್ಷ 6 ಯಂತ್ರಗಳನ್ನು ಮತ್ತು ಈ ವರ್ಷ ಅಂದ್ರೆ 25-26ನೇ ಸಾಲಿಗೆ 2 ಯಂತ್ರಗಳನ್ನು ನಾವು ರೈತರಿಗೆ ವಿತರಣೆ ಮಾಡಿದ್ದೇವೆ. ಇದು ಮುಖ್ಯವಾಗಿ ಈ ಒಂದು ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 50 ಲಕ್ಷದವರೆಗೆ ಸಹಾಯಧನ ಇರುತ್ತದೆ. ಅದೇ ರೀತಿಯಾಗಿ ಸಾಮಾನ್ಯ ವರ್ಗದ ರೈತರಿಗೆ 40 ಲಕ್ಷದವರೆಗೆ ಈ ಸಹಾಯಧನ ಇರುತ್ತದೆ. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಒಂದು ಯಂತ್ರದಿಂದ ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಕಬ್ಬು ಕಟಾವು ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ಲೇಬರ್ ಸಮಸ್ಯೆ ಬಹಳ ಇತ್ತು. ಅದು ಈಗ ಈ ಒಂದು ಯಂತ್ರ ಬಂದಾಗ ಬಹಳಷ್ಟು ರೈತರಿಗೆ ಅನುಕೂಲ ಆಗಿದೆ. ಅದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈಗ ನಮ್ಮ ಲೇಬರ್ನಿಂದ ಒಂದು ದಿನಕ್ಕೆ 25 ರಿಂದ 30 ಟನ್ ಅಷ್ಟು ಮಾತ್ರ ಕಟಾವು ಆಗ್ತಿತ್ತು. ಆದ್ರೆ ಈ ಒಂದು ಯಂತ್ರದಿಂದ ಸುಮಾರು ಒಂದು ದಿನಕ್ಕೆ 5 ರಿಂದ 6 ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಕಬ್ಬನ್ನು ಕಟಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ನಾವು ಲೇಬರ್ನಿಂದ ಮಾಡಿಸ್ತಕ್ಕಂಥ ಕೆಲಸಕ್ಕೂ ಮತ್ತು ಇದಕ್ಕೂ ಸುಮಾರು 5 ರಿಂದ 6 ಪಟ್ಟು ಹೆಚ್ಚಿಗೆ ಕೆಲಸ ಆಗ್ತದೆ. ಇದರಿಂದ ಬಹಳಷ್ಟು ಸಮಯ ಉಳಿತಾಯ ಆಗ್ತದೆ ಮತ್ತು ರೈತರ ಒಂದು ಏನು ಲೇಬರ್ ಸಮಸ್ಯೆ ಇತ್ತು ಅದು ಸಹ ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗಿದೆ. ಹೀಗಾಗಿ ಈ ಒಂದು ಯಂತ್ರದ ಉಪಯೋಗ ರೈತರು ಬಹಳಷ್ಟು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ತಾಲೂಕಿನ 2 ತಾಲೂಕಿನ ರೈತರಿಗೆ ಬಹಳಷ್ಟು ಅನುಕೂಲ ಆಗಿದೆ.